ಈಗ ಬಳ್ಳಾರಿಗೆ ಹೋಗೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆಯ ಬಳಿಕ ಜನಾರ್ದನ ರೆಡ್ಡಿಗೆ ಜೀವ ಭಯ ಕಾಡ್ತಾ ಇದೆಯಾ ಅಂತ. ಯಾಕೆಂದರೆ ಹೋಮ್ ಮಿನಿಸ್ಟರ್ಗೆ ಜೊತೆಗೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೂ ಕೂಡ ರಾಜ್ಯ ಮತ್ತು ಕೇಂದ್ರದ ನಾಯಕರಿಗೆ ಮಿನಿಸ್ಟ್ರಿಗಳಿಗೆ ಲೆಟರ್ ಬರೆದಿದ್ದಾರೆ. ಏನಂತ? ಝೆಡ್ ಕ್ಯಾಟಗರಿ ಭದ್ರತೆಯನ್ನು ಒದಗಿಸಿ ಅಂತ ಜನಾರ್ದನ ರೆಡ್ಡಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೂ ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ರಾಜ್ಯದ ಗೃಹ ಸಚಿವರಿಗೂ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಜೊತೆಗೆ ಡಿಜಿಪಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಝೆಡ್ ಕ್ಯಾಟಗರಿ ಅಥವಾ ಉನ್ನತ ಪೊಲೀಸ್ ಭದ್ರತೆಗೆ ಮನವಿ ಮಾಡಿಕೊಂಡಿದ್ದಾರೆ. ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಭದ್ರತೆ ಕೋರಿದ್ದಾರೆ ರೆಡ್ಡಿ. ಗನ್ ಫೈರಿಂಗ್ ಆಗಿ ಪೆಟ್ರೋಲ್ ಬಾಂಬ್ ದಾಳಿಯನ್ನು ನಡೆಸ್ಬಿಡ್ತಾರೆ ಅನ್ನೋ ಭಯ ಇದೆ ನನಗೆ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಸಹಚರರು ಬಂಧನ ಆಗಬೇಕು. ಕರ್ತವ್ಯ ಲೋಪ ತೋರಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು. ಕಠಿಣ ಕ್ರಮವನ್ನು ಜರುಗಿಸಿ ಅಂತೇಳಿ ಪತ್ರದಲ್ಲಿ ಜನಾರ್ದನ ರೆಡ್ಡಿ ಆಗ್ರಹಿಸ್ತಾ ಇದ್ದಾರೆ. ಈವೆನಲ್ಲೇ ಬಳ್ಳಾರಿಗೂ ಕೂಡ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ. ಈವೆನಲ್ಲೇ ಜನಾರ್ದನ ರೆಡ್ಡಿ ಝೆಡ್ ಕ್ಯಾಟಗರಿಯ ಭದ್ರತೆ ಬೇಕು ಅಂತೇಳಿ ರಾಜ್ಯದ ಸಚಿವರಿಗೆ ಜೊತೆಗೆ ಕೇಂದ್ರ ಗೃಹ ಸಚಿವರಿಗೂ ಮನವಿ ಪತ್ರವನ್ನು ಬರೆದಿದ್ದಾರೆ. ಯಾವಾಗ ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆ ಏರ್ಪಡ್ತು, ಅದರಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಡ್ತಾರೋ ಅದಾದಮೇಲೆ ಮೊದಲಿಗೆ ಎಫ್ಐಆರ್ ಆಗೋದು ಜನಾರ್ದನ ರೆಡ್ಡಿ ಸೇರಿದಂತೆ 11 ಜನರ ವಿರುದ್ಧ. ಅದಾದಮೇಲೆ ಮತ್ತೆ ನಿನ್ನೆ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಸೇರಿದಂತೆ ಟೋಟಲ್ 22 ಜನರ ವಿರುದ್ಧವೂ ಕೂಡ ಎಫ್ಐಆರ್ ಆಗುತ್ತೆ ಜನಾರ್ದನ ರೆಡ್ಡಿ ಅವರ ಕೊಟ್ಟಂತಹ ಕಂಪ್ಲೇಂಟ್ನ ಮೇರೆಗೆ. ಸೊ ಈಗ ಇದು ಒಂದು ರೀತಿಯಾಗಿ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯ ಏರ್ಪಟ್ಟಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಲೆಟರ್ ಗಮನಿಸ್ತಾ ಇದ್ದೀರಿ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಬರೆದಿರುವಂಥ ಪತ್ರ. ಝೆಡ್ ಸೆಕ್ಯೂರಿಟಿ ಕೊಡಬೇಕು, ನನಗೆ ಜೀವ ಭಯ ಇದೆ ನನಗೂ ಹಾಗೂ ನನ್ನ ಕುಟುಂಬಕ್ಕೂ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಈಗ ಯಾರ್ಯಾರಿಗೆ ಪತ್ರವನ್ನು ಬರೆದಿರೋದು, ಜೊತೆಗೆ ಆ ಪತ್ರದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತ? ಶರದ್, ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಫ್ಲೆಕ್ಸ್ ವಿಚಾರವಾಗಿ ದೊಡ್ಡ ಗಲಾಟೆ ಆಗಿರ್ತಕ್ಕಂಥದ್ದು, ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮೇಲೆ ಫೈರಿಂಗ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಮಗೆ ಜೀವ ಬೆದರಿಕೆ ಇದೆ, ಮತ್ತೆ ಜೀವ ಹಾನಿ ಆಗ್ತಕ್ಕಂಥ ಒಂದು ಸಂಭವಗಳು ಕೂಡ ಇದೆ ಅಂತ ಗೃಹ ಸಚಿವರಿಗೆ, ಸಿಎಂ ಅವರಿಗೆ, ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಕೂಡ ಜನಾರ್ದನ್ ರೆಡ್ಡಿ ಅವರು ಪತ್ರವನ್ನ ಬರೆದು ಝೆಡ್ ಕ್ಯಾಟಗರಿ ಸೆಕ್ಯೂರಿಟಿಯನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ ಮತ್ತೆ ಸತೀಶ್ ರೆಡ್ಡಿ ಹಾಗೂ ಸಹಚರರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಒತ್ತಾಯ ಮಾಡಿರ್ತಕ್ಕಂಥ. ಯಾಕಂದ್ರೆ ಗಲಭೆ ನಡೆದಂತ ಸಂದರ್ಭದಲ್ಲಿ ಅವರ ನಿವಾಸದ ಮೇಲೆ ಫೈರಿಂಗ್ ಆಗಿತ್ತು, ಜೊತೆಗೆ ಪೆಟ್ರೋಲ್ ಬಾಂಬ್ ದಾಳಿನೂ ಕೂಡ ಮಾಡಿದ್ರು. ಹಾಗಾಗಿ ಮುಂದೆ ತಮ್ಮನ್ನ ಹತ್ಯೆ ಮಾಡತಕ್ಕಂಥ ಒಂದು ಸಂಚನ್ನು ಕೂಡ ರೂಪಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಝೆಡ್ ಕ್ಯಾಟಗರಿ ಸೆಕ್ಯೂರಿಟಿಯನ್ನ ಕೇಳಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಭರತ್ ರೆಡ್ಡಿ ಮತ್ತೆ ಸತೀಶ್ ರೆಡ್ಡಿ ಮತ್ತೆ ಸಹಚರರನ್ನ ಬಂಧನವನ್ನು ಕೂಡ ಮಾಡಬೇಕು, ಮತ್ತೆ ತಪ್ಪಿತಸ್ಥ ಪೊಲೀಸ್ ಯಾರಿದ್ದಾರೆ ಅವರಿಂದ ಕಠಿಣ ಕ್ರಮವನ್ನು ಜರುಗಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಈ ವಿಚಾರವನ್ನು ಸದ್ಯ ಕೇಂದ್ರ ಗೃಹ ಸಚಿವರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ಆಗಿರ್ತಕ್ಕಂಥ ಒಂದು ಗಲಾಟೆ ಬಗ್ಗೆನೂ ಕೂಡ ಕೇಂದ್ರದ ತಮ್ಮ ನಾಯಕರಿಗೆ ಜನಾರ್ದನ್ ರೆಡ್ಡಿ ವರದಿಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಇವರೆಲ್ಲರೂ ಕೂಡ ಬಿಜೆಪಿ ನಿಯೋಗ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಧೈರ್ಯ ತುಂಬತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥ ಒಂದು ವಿಚಾರವಾಗಿಯೂ ಕೂಡ ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬಳ್ಳಾರಿಯಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಒಂದು ಪರಿಸ್ಥಿತಿ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಮಗೆ ಉನ್ನತ ಪೊಲೀಸ್ ಭದ್ರತೆಯನ್ನು ಕೊಡಬೇಕು ಅನ್ನೋ ಮನವಿಯನ್ನ ಜನಾರ್ದನ್ ರೆಡ್ಡಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.